ಆದಿತ್ಯ ಬಾಲ್ಕನಿಯಲ್ಲಿ ನಿಂತು ಸಿಗರೇಟ್ ಸೇದ್ತಾ ಯಾರಿಗೋ ಕಾಲ್ ಮಾಡ್ತಿದ್ದ. ಹಲೋ ಮಿಸ್ಟರ್ ಕಶ್ಯಪ್. ಇನ್ನೊಂದ್ ಸೈಡ್ ಅದ್ವೈತ್ ತನ್ನ ಕ್ಯಾಬಿನ್ ನಲ್ಲಿ ಕೆಲವು ಕ್ಲೈಂಟ್ಸ್ ಜೊತೆ ಕೂತಿದ್ದ. ಫೋನ್ ಬಂದ ತಕ್ಷಣ ಅವನು ಅಲ್ಲಿಂದ ಎದ್ದು ಕ್ಲೈಂಟ್ಸ್ಗೆ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಹೊರಗೋದ. ಅದ್ವೈತ್ ಆನ್ಸರ್ ಮಾಡ್ದ. ಮಿಸ್ಟರ್ ರಾಜ್, ನೀವು ನನ್ನ ಮೇಲೆ ತುಂಬಾನೇ ಅಟ್ರಾಕ್ಟ್ ಆಗಿದ್ದೀರಾ ಅನ್ಸುತ್ತೆ. ನನ್ನನ್ನ ಒಬ್ಬಂಟಿಯಾಗಿ ಬಿಡೋಕೆ ನೀವು ರೆಡಿನೇ ಇಲ್ಲ. ಹೀಗೆ ಹೇಳ್ತಾ ಅವನು ತುಂಬಾ ಸರ್ಕ್ಯಾಸ್ಟಿಕ್ ಆಗಿ ನಗೋಕೆ ಸ್ಟಾರ್ಟ್ ಮಾಡ್ದ. ಆದಿತ್ಯ ಗಾಳಿಯಲ್ಲಿ ಸಿಗರೇಟ್ ಹೊಗೆಯನ್ನ ಬಿಡ್ತಾ ಅಂದ, ನಾನೇನ್ ಮಾಡ್ಲಿ ಮಿಸ್ಟರ್ ಕಶ್ಯಪ್, ನೀವು ಕೂಡ ನನ್ನ ಪ್ರೀತಿನ ಒಬ್ಬಂಟಿಯಾಗಿ ಬಿಡ್ತಿಲ್ವಲ್ಲ. ಅದ್ವೈತ್ ನಗ್ತಾ ಸೋಫಾ ಮೇಲೆ ಕೂತ. ಮತ್ತೆ ಅದೇ ಥ್ರೆಟಾ? ಆದಿತ್ಯ ಒಂದು ರೀತಿಯ ವಿಚಿತ್ರ ಸ್ಮೈಲ್ ನೀಡ್ತಾ ಅಂದ, ಆಕ್ಚುಲಿ ನಾನ್ ನಿಮ್ಗೆ ಸಾರಿ ಹೇಳೋಕೆ ಕಾಲ್ ಮಾಡಿದೆ ಮಿಸ್ಟರ್ ಕಶ್ಯಪ್. ನನ್ನ ಆಕ್ಷನ್ಸ್ ಬಗ್ಗೆ ನನಗೆ ತುಂಬಾನೇ ರಿಗ್ರೆಟ್ ಇದೆ. ಇನ್ಮೇಲೆ ನೀವು ಕಾವ್ಯ ಜೊತೆ ಕೆಲಸ ಮಾಡಬಹುದು. ನನ್ನ ಕಡೆಯಿಂದ ಯಾವುದೇ ಪ್ರಾಬ್ಲಮ್ಸ್ ಇರಲ್ಲ. ಇಷ್ಟು ಹೇಳಿ ಅದ್ವೈತ್ ಏನಾದರೂ ಹೇಳೋಕ್ಕೂ ಮುಂಚೆನೆ ಕಾಲ್ ಕಟ್ ಮಾಡಿ ಮತ್ತೆ ಜೈಗೆ ಕಾಲ್ ಮಾಡ್ದ. ಜೈ ಫೋನ್ ಎತ್ಕೊಂಡು ಹಾ ಎಸ್ ಸರ್ ಅಂತ ಅಂದ. ಆದಿತ್ಯ ಕ್ಯಾಬಿನಿಂದ ಹೊರಗೆ ನಡೀತಾ ಅಂದ, ಕಾವ್ಯ ಮೇಡಮ್ ಅದ್ವೈತ್ ಜೊತೆ ತಮ್ಮ ಪ್ರಾಜೆಕ್ಟ್ ಕಂಟಿನ್ಯೂ ಮಾಡ್ತಿದ್ದಾರೆ. ಬಟ್ ನೆನ್ಪಿಟ್ಕೋ ಜೈ, ಅದ್ವೈತ್ ಅವಳ ಮೇಲೆ ಒಂದು ಸಣ್ಣ ತಪ್ಪು ನೋಟ ಬೀರಿದ್ರು ಅದು ಅವನ ಲೈಫ್ನ ಲಾಸ್ಟ್ ಲುಕ್ ಆಗಿರ್ಬೇಕು. ಜೈ ಫುಲ್ ಕನ್ಫ್ಯೂಷನ್ ನಲ್ಲಿ ಅಂದ, ಬಟ್ ಸರ್, ಆ ಅದ್ವೈತ್ ಕಶ್ಯಪ್ ನಂಬರ್ 1 ಚೀಟರ್ ಅಂಡ್ ಒಬ್ಬ ವಿಕೃತ ವ್ಯಕ್ತಿ ಅಲ್ವಾ. ಮೇಡಮ್ ಅವನ ಜೊತೆ ಇರೋಕೆ ನೀವ್ ಹೇಗ್ ಬಿಡ್ತೀರಾ? ಆ ಶ್ರೀಮತಿ ಕಾವ್ಯ ಆದಿತ್ಯರಾಜ್ ನನ್ನ ಹಾಗೇನೆ ತುಂಬಾನೇ ಸ್ಟಬರ್ನ್ ಅಂಡ್ ಅಚಲ. ಯಾರ ಆರ್ಡ್ರು ಕೇಳಿ ಸ್ಟಾಪ್ ಆಗೋದು ಅವಳ ನೇಚರ್ ಅಲ್ಲ. ಅದಕ್ಕೆ ನೀನ್ ಕೇವಲ ಅದ್ವೈತ್ ಮೇಲೆ ಕಣ್ಣಿಡು. ಕೆಲವೇ ದಿನಗಳಲ್ಲಿ ಕಾವ್ಯ ಅದ್ವೈತ್ ಜೊತೆಗಿರೋ ಎಲ್ಲ ಡೀಲ್ಸನ್ನ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಮಾಡ್ತಾಳೆ. ನಾನೊಂದು ಮಾತು ಕೂಡ ಹೇಳೋ ಅವಶ್ಯಕತೆ ಬರಲ್ಲ. ಇಷ್ಟು ಹೇಳಿ ಅವನು ಫೋನ್ ಕಟ್ ಮಾಡಿ ಲಿಫ್ಟ್ ಕಡೆಗೆ ಹೋದ. ಆದಿತ್ಯ ಲಿಫ್ಟ್ ಬಟನ್ ಪ್ರೆಸ್ ಮಾಡೋಕೆ ಕೈ ಚಾಚ್ದ. ಆದ್ರೆ ಅದೇ ಟೈಮ್ನಲ್ಲಿ ಇನ್ನೊಬ್ಬರ ಕೈ ಕೂಡ ಬಟನ್ ಒತ್ತಿತು. ಇಬ್ರು ಒಬ್ರನ್ನೊಬ್ರು ನೋಡ್ಕೊಂಡ್ರು. ಕಾವ್ಯಾಳ ಕಣ್ಣುಗಳಲ್ಲಿ ಪೇನ್ ತುಂಬಿದ್ರೆ ಆದಿತ್ಯನ ಫೇಸ್ ಅಂಡ್ ಲುಕ್ ಮಾತ್ರ ಕಂಪ್ಲೀಟ್ ಆಗಿ ಎಮೋಷನಲ್ನೆಸ್ ಆಗಿತ್ತು. ಅವನು ಕಾವ್ಯಾಳನ್ನ ಜಸ್ಟ್ ಒಂದ್ಸಲ ನೋಡಿ ಅವಳನ್ನ ಗುರ್ತೇ ಇಲ್ಲದವನ ತರಹ ಮುಖ ತಿರುಗಿಸ್ಕೊಂಡು ಲಿಫ್ಟ್ ಒಳಗೆ ಹೋದ. ಕಾವ್ಯ ಲಿಫ್ಟ್ ಹೊರಗೆ ನಿಂತು ಅವನನ್ನೇ ಇಂಟೆನ್ಸ್ ಆಗಿ ನೋಡ್ತಾ ಇದ್ಲು. ಆದಿತ್ಯನ ಈ ಅವಾಯ್ಡೆನ್ಸ್ ಅವಳಿಗೆ ತುಂಬಾನೇ ಆತಂಕ ತರ್ತಾ ಇತ್ತು. ಒಳಗ್ ಹೋದ್ಮೇಲೆ ಆದಿತ್ಯ ಫೋನ್ ನೋಡ್ತಾನೆ ಅಂದ, ನೀವು ಒಳಗಡೆ ಬರೋಕೆ ಇಷ್ಟಪಡ್ತೀರಾ ಅಥವಾ ಇನ್ನೊಂದು ಲಿಫ್ಟ್ಗೋಸ್ಕರ ವೆಯ್ಟ್ ಮಾಡ್ತೀರಾ ಮಿಸಸ್ ಕಾವ್ಯ? ಯಾಕಂದ್ರೆ ನಾನೀಗ ನಿಮ್ಗೆ ಲಿಫ್ಟ್ ಒಳಗೆ ಜಾಗ ಕೊಡೋಕೆ ಮಾತ್ರ ಸಾಧ್ಯ. ಒಂದ್ ವೇಳೆ ನಿಮಗೆ ನನ್ನ ಜೊತೆ ಲಿಫ್ಟ್ ಶೇರ್ ಮಾಡ್ಕೊಳ್ಳೋಕೆ ಪ್ರಾಬ್ಲಮ್ ಇದ್ರೆ ನೀವು ಡೆಫಿನೆಟ್ ಆಗಿ ವೆಯ್ಟ್ ಮಾಡಬಹುದು. ಅವನು ಲಿಫ್ಟ್ ಕ್ಲೋಸ್ ಮಾಡೋಕೆ ಹೋದಾಗ ಕಾವ್ಯ ಅವನನ್ನೇ ನೋಡ್ತಾ ಒಳಗಡೆ ಬಂದ್ಲು. ಲಿಫ್ಟ್ ಒಳಗೆ ಇಬ್ರು ಮಧ್ಯೆ ಒಂದು ಮಾತಿಲ್ಲದ ಮೌನ ಇತ್ತು. ಯಾರಿಗ್ ಗೊತ್ತು? ಕಾವ್ಯ ಕೆಲವು ಕ್ಷಣ ಆದಿತ್ಯನನ್ನ ಹಾಗೆಯೇ ನೋಡ್ತಾ ಇದ್ಲು. ಆಮೇಲೆ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಅಂದ್ಲು, ನೀ ನನ್ನ ಇಗ್ನೋರ್ ಮಾಡ್ತಿದ್ಯಾ ಆದಿತ್ಯ? ಆದಿತ್ಯ ಫೋನ್ ನೋಡ್ತಾನೆ ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದೆ ಹೇಳ್ದ, ನಾನ್ ಜಸ್ಟ್ ನಿನ್ಗೆ ಸ್ಪೇಸ್ ಕೊಡ್ತಿದ್ದೀನಿ ಅಷ್ಟೆ. ಇದನ್ನ ಹೇಳುವಾಗ ಅವನು ಕಾವ್ಯ ಕಡೆ ಒಂದು ನೋಟ ಕೂಡ ಬೀರ್ಲಿಲ್ಲ. ಆಕ್ಚುಲಿ ನನ್ ಏನ್ ಹೇಳೋಕ್ ಬಂದೆ ಅಂದ್ರೆ, ಕಾವ್ಯ ಮಾತು ಕಂಪ್ಲೀಟ್ ಮಾಡೋಕ್ಕೂ ಮುಂಚೆನೆ ಲಿಫ್ಟ್ ಓಪನ್ ಆಯ್ತು. ಆದಿತ್ಯ ಅವಳ ಮಾತುಗಳನ್ನ ಪೂರ್ತಿ ಇಗ್ನೋರ್ ಮಾಡಿ ಅಲ್ಲಿಂದ ಹೊರಟೋದ. ಕಾವ್ಯ ಲಿಫ್ಟ್ ಕ್ಲೋಸ್ ಆಗೋವರೆಗೂ ಅವನ್ ಹೋಗೋದನ್ನೇ ನೋಡ್ತಾ ಅಲ್ಲೇ ನಿಂತಿದ್ಲು. ಈ ನಡುವೆ ರಾಹುಲ್ ಕ್ಯಾಬಿನ್ ನಲ್ಲಿ ಮಾಯಾ ಕೋಪ ಮತ್ತೆ ಕಣ್ಣೀರಿನಿಂದ ತುಂಬಿರೋ ಫೇಸ್ ಇಟ್ಕೊಂಡು ಚೇರ್ ಮೇಲೆ ಸೈಲೆಂಟ್ ಆಗಿ ಕೂತಿದ್ಲು. ರಾಹುಲ್ ತನ್ನ ಟಿಶ್ಯೂ ಪೇಪರ್ಸ್ ನೀಡ್ತಾ, ಅವನಿಗೆ ಆಲ್ರೆಡಿ ಮದ್ವೆ ಆಗಿದೆ ಅಂತ ನೀನು ಮೊದಲೇ ಗೊತ್ತಿತ್ತು, ಹಾಗಾದ್ರೆ ಇದೆಲ್ಲ ಡ್ರಾಮಾ ಯಾಕೆ ಅಂತ ಕೇಳ್ದ. ರಾಹುಲ್ ಅವಳಿಗೆ ಲೈಫ್ ಬಗ್ಗೆ ಲಾಜಿಕ್ ಹೇಳೋಕೆ ಸ್ಟಾರ್ಟ್ ಮಾಡ್ದ. ನನಗ್ ಗೊತ್ತಿತ್ತು, ಆದ್ರೆ ಅವನು ಈ ಮ್ಯಾರೇಜ್ಗೆ ಒಪ್ಪಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಮಾಯಾ ನಡುಗ್ತಾ ಅಳ್ತಾನೆ ಮಾತಾಡಿದ್ಲು. ಬಟ್ ಅವನಿಗೆ ಈಗ ಎಲ್ಲಾನು ಗೊತ್ತು. ಅಂಡ್ ನಿನ್ಗೆ ಆದಿತ್ಯ ಬಗ್ಗೆ ಸರಿಯಾಗಿ ಗೊತ್ತಿದ್ರೆ ಅವನು ಕಾವ್ಯ ವಿಷಯದಲ್ಲಿ ಎಷ್ಟು ಸೀರಿಯಸ್ ಇದ್ದಾನೆ ಅಂತ ನಿನ್ಗೆ ಈ ಪಾರ್ಟಿಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು. ಸೊ ಇನ್ಮೇಲೆ ಕಾವ್ಯಗೆ ಹರ್ಟ್ ಮಾಡೋ ಬಗ್ಗೆ ಥಿಂಕ್ ಮಾಡಬೇಡ. ರಾಹುಲ್ ಸ್ವಲ್ಪ ವಾರ್ಮ್ ವಾಯ್ಸ್ ನಲ್ಲಿ ಹೇಳ್ದ. ಮಾಯಾ ಅವನನ್ನ ತುಂಬಾ ಇಂಟೆನ್ಸ್ ಆಗಿ ನೋಡಿ ತಕ್ಷಣ ಅಲ್ಲಿಂದ ಹೊರಟೋದ್ಲು. ನೀನ್ ಎಲ್ಲಿಗೆ ಹೋಗ್ತಿದ್ಯಾ?
ರಾಹುಲ್ ನಗ್ತಾ ಕೇಳ್ದ. ನರ್ಕಕ್ಕೆ. ಮಾಯಾ ಕೋಪದಿಂದ ಕಿರ್ಚ್ತಾ ಲಿಫ್ಟ್ ಕಡೆಗೆ ತುಂಬಾ ಫಾಸ್ಟ್ ಆಗಿ ಹೋದ್ಲು. ಲಿಫ್ಟ್ ಕಡೆಗೆ ವೇಗವಾಗಿ ನಡೀತಾ ಇರುವಾಗ ಅವಳು ಒಬ್ಬ ವ್ಯಕ್ತಿಗೆ ಸೀದಾ ಡ್ಯಾಶ್ ಮಾಡಿದ್ಲು. ಆ ಫೋರ್ಸ್ಗೆ ಮಾಯಾಳ ಫೋನ್ ಕೆಳಗ್ ಬಿತ್ತು. ಆ ಪರ್ಸನ್ ಕೆಳಗಡೆಯಿಂದ ಫೋನ್ ಎತ್ಕೊಂಡು ಮಾಯಾ ಕೈಗೆ ಕೊಟ್ಟ. ಸಾರಿ. ಹೀಗೆ ಹೇಳ್ತಾ ಆ ವ್ಯಕ್ತಿ ಮಾಯಾನ ನೋಡ್ತಾನೆ ಇದ್ದ. ಮಾಯಾಳ ಆ ಇಂಟೆನ್ಸ್ ಲುಕ್, ಆ ಕ್ಯಾಟ್ ಐಸ್, ರೆಡ್ ಲಿಪ್ಸ್ಟಿಕ್ ಇರೋ ತುಟಿಗಳು, ಶಾರ್ಟ್ ಒನ್ ಪೀಸ್ ಡ್ರೆಸ್ ಅಂಡ್ ಅವಳ ಆಟಿಟ್ಯೂಡ್ ನೋಡಿ ಆ ವ್ಯಕ್ತಿ ಸಡನ್ ಆಗಿ ಫ್ಲಾಟ್ ಆಗಿ ಅಂದ, ಹಾಟ್. ಮಾಯಾ ಫುಲ್ ಹ್ಯಾಂಗರ್ನಲ್ಲಿ ವಾಟ್ ಅಂದ್ಲು. ಎದುರುಗಡೆ ಇದ್ದ ಪರ್ಸನ್ ಮಾಯಾ ಕಡೆ ತನ್ನ ಕೈ ಚಾಚ್ದ. ಏನೂ ಇಲ್ಲ, ಜಸ್ಟ್ ಪ್ಲೇಫುಲ್ ಆಗಂದೆ ಅಷ್ಟೆ. ನೀನ್ ನೋಡಕ್ಕೆ ತುಂಬಾ ಪ್ಲೇಫುಲ್ ಆಗಿ ಕಾಣಿಸ್ತಿದ್ಯಾ. ಹೀಗೆ ಹೇಳ್ತಾ ಅವನು ಇಂಟ್ರೊಡ್ಯೂಸ್ ಮಾಡ್ಕೊಂಡ. ಹಾಯ್, ನಾನ್ ಕರಣ್ ರಾಜ್. ಅವನು ಮಾಯಾನ ಒಂದ್ ರೀತಿಯ ಫ್ಲರ್ಟಿಂಗ್ ಲುಕ್ ಇಂದ ನೋಡಕ್ಕೆ ಸ್ಟಾರ್ಟ್ ಮಾಡ್ದ. ಮಾಯಾ ಅವನ್ ಚಾಚಿದ ಕೈ ನೋಡಿ ಅವನ್ ಮೇಲೆ ಒಂದು ಡೇಂಜರಸ್ ಲುಕ್ ಬೀರಿ ಅಲ್ಲಿಂದ ಹೊರಟೋದ್ಲು. ಕರಣ್ ಅವಳ ಆಟಿಟ್ಯೂಡ್ ನೋಡಿ ಅಂದ, ಇಂಟ್ರೆಸ್ಟಿಂಗ್. ಹೀಗೆ ಹೇಳ್ತಾ ಅವನು ತನ್ನ ಹೇರ್ ಮೇಲೆ ಕೈ ಆಡಿಸ್ತಾ ಸ್ಮೈಲ್ ಮಾಡ್ದ. ರಾತ್ರಿಯ ಸಮಯ, ರಾಜ್ವಿಲ್ಲ. ಕಾವ್ಯ ತನ್ನ ರೂಮ್ ಬಾಲ್ಕನಿಯಲ್ಲಿ ನಿಂತು ಹೊರಗಡೆ ನೋಡ್ತಿದ್ಲು. ಆ ತಣ್ಣನೆಯ ಗಾಳಿಗೆ ಸ್ವಲ್ಪ ನಡುಗ್ತಾ ಅವಳು ಕಣ್ಮುಚ್ಚಿ ತನ್ನನ್ನ ತಾನೇ ಅಪ್ಕೊಂಡಿದ್ಲು. ಅಷ್ಟರಲ್ಲಿ ಅವಳು ತನ್ನ ಶೋಲ್ಡರ್ ಮೇಲೆ ಯಾರದೋ ವಾರ್ಮ್ ಬ್ರೀತ್ ಫೀಲ್ ಮಾಡಿದ್ಲು. ಅದು ಆದಿತ್ಯನ ಪ್ರೆಸೆನ್ಸ್ ಅಂತ ಗೊತ್ತಾದ ತಕ್ಷಣ ಅವಳು ಒಂದು ಕ್ಷಣ ಎಲ್ಲವನ್ನು ಮರೆತು ಸ್ಮೈಲ್ ಮಾಡಿದ್ಲು. ಬಹುಶಃ ಅವಳು ಮಧ್ಯಾಹ್ನದಿಂದ ಈ ಒಂದು ಪೀಸ್ಫುಲ್ ಮೂಮೆಂಟ್ಗೋಸ್ಕರ ವೇಟ್ ಮಾಡ್ತಿದ್ಲು ಅನ್ಸುತ್ತೆ. ಆದಿತ್ಯ ಅವಳನ್ನ ಹಿಂದಿನಿಂದ ಹಗ್ ಮಾಡ್ದ. ನೀನ್ ಇಲ್ಲಿ ನಿಂತು ನಿನ್ನನ್ನೇ ನೀನೇ ಅಪ್ಕೊಳ್ತಿದ್ಯಾ. ಆಕ್ಚುಲಿ ನೀನ್ ನನ್ನಿಂದ ಇದನ್ನೇ ಕಿತ್ಕೊಂಡಿರೋದು ಅಲ್ವಾ. ಹೀಗೆ ಹೇಳ್ತಾ ಅವನು ಕಾವ್ಯಳ ಶೋಲ್ಡರ್ ಮೇಲೆ ತನ್ನ ಗಲ್ಲ ಇಟ್ಟು ಅವಳ ವೇಸ್ಟ್ ಅನ್ನ ಎರಡು ಕೈಗಳಿಂದ ಬಿಗಿಯಾಗಿ ಹಿಡಿದು ಕಣ್ಮುಚ್ಕೊಂಡ. ಕಾವ್ಯ ಅವನ ಆ ಇಂಟೆನ್ಸ್ ವಾಯ್ಸ್ ಅಂಡ್ ಅವನ ಬ್ರೀತಿಂಗ್ ಇಂದ ಅವನ್ ಒಳಗಿರೋ ಆ ಉದ್ವೇಗವನ್ನ ಪೂರ್ತಿ ಗ್ರಹಿಸಿದ್ಲು. ಕಾವ್ಯ ತನ್ನ ಕೈಗಳನ್ನ ಅವನ ಕೈಗಳ ಮೇಲೆ ಇಟ್ಟು ಕೇಳಿದ್ಲು, ಆದಿತ್ಯ, ಆರ್ ಯು ಆಲ್ ರೈಟ್? ಆದಿತ್ಯ ಒಂದು ಸರ್ಕಾಸ್ಟಿಕ್ ಸ್ಮೈಲ್ ನೀಡ್ತಾ ಅಂದ, ನಿನಗೆ ಇದನ್ನ ಬಿಟ್ಟು ಬೇರೆ ಏನು ಕೇಳೋಕಿಲ್ವಾ ವೈಫಿ? ಬೇರೆ ಏನಾದ್ರೂ ಕೇಳು, ಯಾಕಂದ್ರೆ ನನ್ ಸುಳ್ಳು ಹೇಳಲ್ಲ ಅಂಡ್ ನಿನಗೆ ಸತ್ಯ ಕೇಳೋಕ್ ಇಷ್ಟ ಇಲ್ಲ. ಇಷ್ಟು ಹೇಳಿ ಆದಿತ್ಯ ಅವಳ ಶೋಲ್ಡರ್ ಮೇಲೆ ಕಿಸ್ ಮಾಡಿ ಅಲ್ಲಿಂದ ಹೋಗೋಕೆ ಸ್ಟಾರ್ಟ್ ಮಾಡ್ದ. ಕಾವ್ಯ ತಕ್ಷಣ ಅವನ್ ಕೈ ಹಿಡಿದು ತಡದ್ಲು. ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ತುಂಬಾ ಆತಂಕದಿಂದ ಕೇಳಿ ಆದಿತ್ಯನನ್ನೇ ದಿಟ್ಟಿಸಿ ನೋಡಿದ್ಲು. ಆದಿತ್ಯ ಅವಳ ಹತ್ರ ಬಂದು ಹಣೆಗೆ ಕಿಸ್ ಮಾಡ್ದ. ಚಿಂತೆ ಮಾಡ್ಬೇಡ ವೈಫಿ, ನಾನ್ ಜಸ್ಟ್ ರೂಮಿಂದ ಹೊರಗೆ ಹೋಗ್ತಿದ್ದೀನಿ, ನಿನ್ ಲೈಫಿಂದ ಅಲ್ಲ, ಯಾಕಂದ್ರೆ ಅದು ನನ್ನ ಕಂಟ್ರೋಲ್ನಲ್ಲಿಲ್ಲ. ಹೀಗೆ ಹೇಳ್ತಾ ಅವಳ ಚದುರಿದ ಕೂದಲನ್ನ ಕಿವಿಯ ಹಿಂದೆ ಸರಿಸಿ ಮೆಲ್ಲಗಂದ, ನಾನು ಅಮ್ಮನ ರೂಮ್ಗೆ ಹೋಗ್ತಿದ್ದೀನಿ, ಅವಳಿಗೆ ನನ್ನ ಅವಶ್ಯಕತೆ ಇದೆ, ನೀನ್ ನಿನ್ನ ಈ ಪರ್ಸನಲ್ ಸ್ಪೇಸ್ ಅನ್ನ ಎಂಜಾಯ್ ಮಾಡು ವೈಫಿ. ಹೀಗೆ ಹೇಳಿ ಅವನು ಹೊರಗೋಗೋಕೆ ಸ್ಟಾರ್ಟ್ ಮಾಡ್ದ. ಕಾವ್ಯ ಅವನನ್ನ ಹಿಂದಿನಿಂದ ತಬ್ಕೊಂಡ್ಲು. ಆದಿತ್ಯ, ನೀನ್ ಯಾಕೆ ಈ ತರ ಬಿಹೇವ್ ಮಾಡ್ತಿದ್ಯಾ? ಅವನನ್ನ ಅಲ್ಗಾಡಿಸ್ತಾ ಕಾವ್ಯ ಕೇಳಿದ್ಲು. ಆದಿತ್ಯ ಅವಳಿಂದ ತನ್ನನ್ನು ತಾನು ರಿಲೀಸ್ ಮಾಡ್ಕೊಂಡು ಅವಳ ಕೈಗಳಿಗೆ ಕಿಸ್ ಮಾಡ್ದ. ನೀನೊಂದು ನಾರ್ಮಲ್ ರಿಲೇಶನ್ಶಿಪ್ ಬಯಸ್ತಿದ್ದವಳು, ನಿನ್ಗೆ ಸ್ಪೇಸ್ ಬೇಕಿತ್ತು, ಸೊ ನಾನ್ ಕೂಡ ಒಬ್ಬ ನಾರ್ಮಲ್ ಹಸ್ಬೆಂಡ್ ಆಗೋಕೆ ಟ್ರೈ ಮಾಡ್ತಿದ್ದೀನಿ. ಪ್ರೀತಿ ಇರ್ಲಿ ಬಿಡ್ಲಿ, ಬಟ್ ಇನ್ಮೇಲೆ ನಮ್ ಬಾಂಡ್ನಲ್ಲಿ ನಿನಗೆ ಬೇಕಾದಷ್ಟು ಸ್ಪೇಸ್ ಖಂಡಿತ ಇರುತ್ತೆ. ಇದನ್ನ ಹೇಳ್ತಾ ಅವನು ರೂಮಿಂದ ಹೊರಗೋದ. ಕಾವ್ಯ ಕಣ್ಣೀರ್ ತುಂಬಿರೋ ಕಣ್ಣುಗಳಿಂದ ಅವನನ್ನೇ ನೋಡ್ತಿದ್ಲು. ಆ ಪೇನ್ ಮಧ್ಯೆ ಕೂಡ ನಗ್ತಾ ಅಂದ್ಲು, ಎಷ್ಟೋ ವರ್ಷಗಳ ನಂತರ ಅಮ್ಮನಿಗೋಸ್ಕರ ವೇಟ್ ಮಾಡೋದು ಎಂಡ್ ಆಗ್ತಿದೆ. ನೀನು ನಿನ್ನ ಅಮ್ಮನಿಗೆ ಹತ್ರ ಆಗ್ತಿದ್ಯಾ, ಬಟ್ ನನಗೇನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ನಾನು ಅಮ್ಮನ ಜೊತೆ ನೀನಿರೋದನ್ನ ಸೆಲೆಬ್ರೇಟ್ ಮಾಡ್ಬೇಕಾ, ಅಥವಾ ನೀನ್ ನನ್ನಿಂದ ದೂರ ಆಗ್ತಿರೋ ಆ ನೋವನ್ನ ಎಂಜಾಯ್ ಮಾಡ್ಬೇಕಾ? ಅವಳು ಹೀಗೆ ಹೇಳ್ತಿದ್ದ ಹಾಗೆ ಕಣ್ಣೀರು ಹರಿಯೋಕೆ ಸ್ಟಾರ್ಟ್ ಆಯ್ತು. ಮಾಧವಿ ಅವರ ರೂಮ್. ಬೆಡ್ ಸೈಡ್ ಲ್ಯಾಂಪ್ನ ಆ ಮಂದ ಬೆಳಕಿನಲ್ಲಿ ಕೂತು ಮಾಧವಿ ಅವರು ಒಂದು ಬುಕ್ ಓದ್ತಾ ಇದ್ರು. ಕಣ್ಣುಗಳ ಮೇಲೆ ಕನ್ನಡಕ, ಮುಖದಲ್ಲಿ ಸ್ವಲ್ಪ ಸುಸ್ತು, ಮತ್ತೆ ಆ ಮಸುಕಾದ ಮುಖ. ಆದಿತ್ಯ ರೂಮ್ ಗೋಡೆಗೆ ಒರಗಿಕೊಂಡು ಕೈಗಳನ್ನ ಫೋಲ್ಡ್ ಮಾಡಿಕೊಂಡು ಕೆಲವು ಕ್ಷಣ ತನ್ನ ತಾಯಿಯನ್ನೇ ದಿಟ್ಟಿಸ್ತಿದ್ದ. ಆ ನೋವು ಮತ್ತೆ ಡಿಸಪಾಯಿಂಟ್ಮೆಂಟ್ ಅವನ ಫೇಸ್ನಲ್ಲೂ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು. ಆದಿತ್ಯ ಅಷ್ಟು ಹತ್ತಿರ ಇದ್ರೂ ಮಾಧವಿ ಅವರಿಗೆ ಯಾಕೆ ಅದು ಫೀಲ್ ಆಗ್ತಿಲ್ಲ ಅನ್ನೋದೇ ಅವನ ಪ್ರಶ್ನೆ ಆಗಿತ್ತು.
ಮಾಧವಿ ಅವರು ಅವನನ್ನ ನೋಡ್ದೇನೆ ಅಂದ್ರು, ಒಳಗಡೆ ಬಾ, ನೀನ್ ಇಷ್ಟೊತ್ತು ಅಂತ ಹೀಗೆ ನಿಂತ್ಕೊಳ್ತೀಯ? ಆದಿತ್ಯ ಸ್ಮೈಲ್ ಮಾಡ್ತಾ ಅಂದ, ನಾನ್ ಜಸ್ಟ್ ನಿಮ್ ಪರ್ಮಿಷನ್ಗೋಸ್ಕರ ವೇಟ್ ಮಾಡ್ತಿದ್ದೆ ಅಷ್ಟೆ. ಇದನ್ ಹೇಳ್ತಾ ಅವನು ಒಳಗಡೆ ಬಂದು ಮಾಧವಿ ಅವರ ಪಕ್ಕದಲ್ಲಿ ಕೂತ. ತಲೆ ಬಗ್ಗಿಸಿ ಆ ಬುಕ್ ಕವರ್ ಪೇಜ್ ನೋಡ್ತಾ ಅವನು ಸ್ವಲ್ಪ ಸರ್ಕ್ಯಾಸ್ಟಿಕ್ ಆಗಿ ಹೇಳ್ದ, ನೀವು ಫುಲ್ ಡೇ ಈ ಮಹಾಭಾರತ ಓದ್ತಾ ಪೂಜೆ ಮಾಡ್ತಿದ್ದೀರಲ್ಲ, ಆ ಕೃಷ್ಣ ನಿಮ್ಗೆ ಆಕ್ಚುಲಿ ಏನ್ ಕೊಟ್ಟಿದ್ದಾನೆ? ಮಾಧವಿ ಅವರು ನಗ್ತಾ ಬುಕ್ ಸೈಡ್ಗೆ ಇಟ್ಟು ಅವನ ಫೇಸ್ ಟಚ್ ಮಾಡ್ತಾ ಅಂದ್ರು, ನಿನ್ನನ್ನ. ಆದಿತ್ಯ ತುಂಬಾ ನೋವು ತುಂಬಿರೋ ವಾಯ್ಸ್ ನಲ್ಲಿ ಅವರ ಕೈಯನ್ನ ತನ್ನ ಕೈಯಲ್ಲಿ ತಗೊಂಡು ಅಂದ, ನಾನ್ ನಿಮ್ಗೆ ಲೈಫ್ ನಲ್ಲಿ ಏನ್ ಕೊಟ್ಟಿದ್ದೀನಿ ಅಮ್ಮ? ಮಾಧವಿ ಅವರು ತುಂಬಾ ಚೇಷ್ಟೆಯ ಸ್ವರದಲ್ಲಿ ಅಂದ್ರು, ನೀನ್ ಕೊಡ್ತಿದ್ರೆ ಅದನ್ನ ನನ್ಗೆ ಬೇಗ ಕೊಟ್ಬಿಡು. ಆದಿತ್ಯ ಏನೋ ಥಿಂಕ್ ಮಾಡ್ತಾ ಕಣ್ಣುಗಳಿಂದ ಅವರನ್ನ ನೋಡ್ತಾ ಕೇಳ್ದ, ನಿಮ್ಗೇನ್ ಬೇಕು ಅಮ್ಮ? ಮಾಧವಿ ಅವರು ನಗ್ತಾ ಅಂದ್ರು, ಸ್ವಲ್ಪ ಆದಿತ್ಯ ಅಥವಾ ಸ್ವಲ್ಪ ಕಾವ್ಯ? ಆದಿತ್ಯ ತುಂಬಾ ಕಿಚಾಯಿಸ್ತಾ ಮಾಧವಿ ಅವರ ಮಡಿಲಲ್ಲಿ ತಲೆ ಇಟ್ಟು ಅಂದ, ಹೆಂಡತಿಗೆ ಸ್ಪೇಸ್ ಬೇಕು, ಮತ್ತೆ ನಿಮ್ಗೆ ಮೊಮ್ಮಕ್ಕಳು ಬೇಕು, ಇವರಿಬ್ರು ಒಟ್ಟಿಗಿರೋಕೆ ಹೇಗ್ ಪಾಸಿಬಲ್ ಅಮ್ಮ? ಮಾಧವಿ ಅವರು ತುಂಬಾ ಡೌಟ್ ಇರೋ ಕಣ್ಗಳಿಂದ ಅವನನ್ನ ನೋಡ್ತಿದ್ರು. ನೀನ್ ಆಕ್ಚುಲಿ ಏನ್ ಹೇಳ್ತಿದ್ಯಾ ಆದಿತ್ಯ? ಆದಿತ್ಯ ಸ್ಮೈಲ್ ಮಾಡ್ತಾ ಅಂದ, ಅಂದ್ರೆ ನಿನ್ ಸೊಸೆಗೆ ನನ್ನ ಪ್ರೀತಿಯಿಂದ ಸಫೋಕೇಶನ್ ಆಗ್ತಿದೆ ಅಂತ ಅರ್ಥ. ಆಮೇಲೆ ತುಂಬಾ ವ್ಯಂಗ್ಯವಾಗಿ ಮಾಧವಿ ಅವರ ಕಡೆ ಒಂದು ಓರೆ ನೋಟ ಬೀರ್ತಾ ಅಂದ, ಹೆಂಡತಿಗೆ ಆದಿತ್ಯ ರಾಜ್ನ ಈ ಕ್ರೇಜಿ ಪ್ರೀತಿಗಿಂತ ಅರವಿಂದ್ ರಾಜ್ ಮಾಡೋ ತರಹದ ಪ್ರೀತಿ ಇಷ್ಟ ಆಗುತ್ತೆ ಅಂತ ಕಾಣುತ್ತೆ. ಈಗ ಹೇಳ್ತಾ ಅವನು ಮಾಧವಿ ಅವರನ್ನ ನೋಡಿ ಕಣ್ಮಿಟ್ಕಿಸ್ದ. ಮಾಧವಿ ಅವರು ಅವನ ತಲೆಗೆ ಮೆಲ್ಲಗೆ ಮುಟ್ಕಿದ್ರು. ನೀನು ನನ್ ಜೊತೆ ಈಗ್ಲೂ ಜೋಕ್ ಮಾಡ್ತಿದ್ಯಾ? ಆದಿತ್ಯ ಒಂದು ರೀತಿಯ ಸ್ಯಾಡ್ ಸ್ವರದಲ್ಲಿ ಅಂದ, ನಾನು ಈ ರಿಲೇಶನ್ಶಿಪ್ ಇಂದ ದೂರ ಓಡ್ತಿದ್ದಾಗ ಈ ಸಂಬಂಧ ನನ್ನ ಹಿಂದೆ ಓಡ್ ಬರ್ತಿತ್ತು. ಈಗ ನಾನಿದನ್ನ ನಿಲ್ಲಿಸಿ ನನ್ನ ಹಾರ್ಟ್ ನಲ್ಲಿ ಇಟ್ಕೊಳ್ಳೋಕೆ ಡಿಸೈಡ್ ಮಾಡಿದಾಗ. ಹೀಗೆ ಹೇಳ್ತಾ ಅವನು ಪೂರ್ತಿ ಸೈಲೆಂಟ್ ಆದ. ಅವಳು ಕಳೆದ 6 ತಿಂಗಳಿಂದ ನೀನು ಇಲ್ಲದೆ ಇದ್ರು ಈ ರಿಲೇಶನ್ಶಿಪ್ ಉಳಿಸ್ಕೊಂಡಿದ್ದಾಳೆ. ಅವಳು ಎಲ್ಲಿಗೂ ಹೋಗಿಲ್ಲ ಅಥವಾ ಯಾವುದಕ್ಕೂ ಕಂಪ್ಲೇಂಟ್ ಮಾಡಿಲ್ಲ. ಈಗ ಅವಳ ಲವ್ ಬಗ್ಗೆ ನಿನ್ಗೇನಾದ್ರೂ ಡೌಟ್ ಇದೆಯಾ ಆದಿ? ಅವನ ಹಣೆಯ ಮೇಲಿರೋ ಕೂದಲನ್ನ ಸೋರ್ತಾ ಮಾಧವಿ ಅವರು ಕೇಳಿದ್ರು. ಇದು ನಾನ್ ಪ್ರೀತಿಸೋ ಸ್ಟೈಲ್ ಅಂಡ್ ಅದನ್ನ ಉಳಿಸ್ಕೊಳ್ಳೋ ರೀತಿ. ಅದು ಯಾವತ್ತೂ ಹೀಗೆ ಇರುತ್ತೆ. ಬಟ್ ಅವಳು ನನ್ ಈ ಪ್ರೀತಿಯಿಂದ ಉಸಿರು ಬಿಡ್ತಿದ್ದಾಳೆ. ಅವಳಿಗೆ ಸ್ಪೇಸ್ ಬೇಕು ಅಂಡ್ ನಾನ್ ಜಸ್ಟ್ ಅವಳಿಗೆ ಅದನ್ನ ಕೊಡ್ತಿದ್ದೀನಿ ಅಷ್ಟೆ. ಆದಿತ್ಯ ತುಂಬಾ ಸುಸ್ತಾಗಿರೋ ಧ್ವನಿಯಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ದ. ಮಾಧವಿ ಅವರು ಏನೋ ಹೇಳೋಕ್ ಹೋದಾಗ ಅವ್ರ ಕಣ್ಣುಗಳು ಡೋರ್ ಹತ್ರ ನಿಂತಿದ್ದ ಕಾವ್ಯ ಮೇಲೆ ಬಿತ್ತು. ಕಾವ್ಯ ಪ್ಲೀಸ್ ಅವಳಿಗೆ ಏನೋ ಹೇಳ್ಬೇಡಿ ಅಂತ ಸನ್ನೆ ಮಾಡಿ ಅಲ್ಲಿಂದ ಸೈಲೆಂಟ್ ಆಗಿ ಹೊರಟೋದ್ಲು. ಮಾಧವಿ ಅವರು ಟಾಪಿಕ್ ಚೇಂಜ್ ಮಾಡ್ತಾ ಅಂದ್ರು, ಅಂದ್ಹಾಗೆ ನಾನ್ ನಾಳೆ ಮಿಸ್ಟರ್ ಅರವಿಂದ್ ರಾಜ್ ಅವರಿಗೆ ಡಿವೋರ್ಸ್ ಪೇಪರ್ಸ್ ಕೊಡೋಕೆ ಡಿಸೈಡ್ ಮಾಡಿದ್ದೀನಿ. ಕಣ್ಮುಚ್ಚಿ ಅವ್ರ ಮಡ್ಲಲ್ಲೇ ಮಲಗಿದ್ದ ಆದಿತ್ಯ, ಬೇಡ ಅಮ್ಮ ಅಂದ. ಮಾಧವಿ ಅವರು ಫುಲ್ಲು ಶಾಕ್ ಇಂದ ಅವನನ್ನ ನೋಡಿದ್ರು. ಯಾಕೋ? ಆದಿತ್ಯ ಕಣ್ ಬಿಡ್ದೇನೆ ಅಂದ, ಜಸ್ಟ್ ಒಂದಿನ ವೇಟ್ ಮಾಡಿ ಅಮ್ಮ. ಮಿಸ್ಟರ್ ಅರವಿಂದ್ ರಾಜ್ ಅವರು ಏನನ್ನ ಕಳ್ಕೊಳ್ತಿದ್ದಾರೆ ಅಥವಾ ಅವರಿಗೆ ರಿಯಲೈಸ್ ಆಗ್ಲಿ, ಏನನ್ನ ಕಳ್ಕೊಳ್ತಿದ್ದಾರೆ ಅಂತ ಅವ್ರಿಗೆ ರಿಯಲೈಸ್ ಆಗ್ಲಿ, ಅಥವಾ ಅವರು ಆಲ್ರೆಡಿ ಏನನ್ನ ಕಳ್ಕೊಂಡಿದ್ದಾರೆ ಅಂತ ನಾನು ಅವರಿಗೆ ಹೇಳ್ಬೇಕಾ? ಆದಿತ್ಯ, ನೀನ್ ಆಕ್ಚುಲಿ ಏನ್ ಹೇಳ್ತಿದ್ಯಾ? ನನಗೆ ಅರ್ಥ ಆಗ್ಲಿಲ್ಲ. ಅವನ್ ಮಾತು ಕೇಳಿ ಮಾಧವಿ ಅವರು ತುಂಬಾ ಸೀರಿಯಸ್ ಆಗಿ ಅವನನ್ನ ನೋಡ್ತಾ ಕೇಳಿದ್ರು. ಆದಿತ್ಯ ಕಣ್ಮುಚ್ಚಿ ಒಂದು ಡೀಪ್ ಬ್ರೆತ್ ತಗೊಂಡ. ನಾಳೆವರೆಗೂ ವೇಟ್ ಮಾಡಿ ಅಮ್ಮ. ಮಾಧವಿ ಅವರು ಅವನ ಹಣೆಯನ್ನ ಸವರ್ತಾ ಅಂದ್ರು, ಈಗ ನೀನ್ ರೂಮ್ಗೆ ಹೋಗ್ ಮಲ್ಕೋಗ ಆದಿತ್ಯ. ಹೀಗೆ ಹೇಳ್ತಾ ಅವರು ಆದಿತ್ಯನ ಹಣೆಯಿಂದ ತನ್ನ ಕೈಯನ್ನ ತೆಗಿಯೋಕೆ ಹೋದ್ರು. ಆದಿತ್ಯ ಮತ್ತೆ ಅವ್ರ ಕೈಯನ್ನ ತನ್ನ ಹಣೆಯ ಮೇಲೆ ಇಟ್ಕೊಂಡ. ಅಮ್ಮ, ನಂಗೆ ಸ್ವಲ್ಪ ಪೀಸ್ ಬೇಕು ಅಂಡ್ ಅವಳಿಗೆ ಸ್ವಲ್ಪ ಸ್ಪೇಸ್ ಬೇಕು. ಸೊ ಅವಳು ಅವಳ ಜಾಗದಲ್ಲಿ ಹ್ಯಾಪಿ ಆಗಿರ್ಲಿ ಅಂಡ್ ನಾನು ನನ್ನ ಈ ಶಾಂತಿಯ ಜೊತೆ ಬದುಕೋದನ್ನ ಕಲಿತೀನಿ. ಮಾಧವಿ ತುಂಬಾ ಕೋಲ್ಡ್ ವಾಯ್ಸ್ ನಲ್ಲಿ ಅವನಿಗೆ ಹೇಳಿದ್ರು, ನೀನ್ ಅವಳನ್ನ ಬಿಟ್ಟು ಹೋದಾಗಿನಿಂದ ನಾನು ಅವಳನ್ನ ಒಬ್ಬ ತುಂಬಾ ಸ್ಟ್ರಾಂಗ್ ಹುಡುಗಿಯಾಗೆ ನೋಡಿದೀನಿ. ಎಲ್ರೂ ಎದುರು ಅವಳು ಧೈರ್ಯವಾಗಿ ನಿಲ್ತಾಳೆ, ಆದ್ರೆ ರಾತ್ರಿ ಇಡೀ ಒಬ್ಳೆ ಹೇಳ್ತಾಳೆ. ಮತ್ತೆ ಆ ಪೇನ್ ಅನ್ನ ನನಗಿಂತ ಚೆನ್ನಾಗಿ ಯಾರು ಅರ್ಥ ಮಾಡ್ಕೊಳ್ಳೋಕ್ ಸಾಧ್ಯ ಇಲ್ಲ ಕಣೋ. ಪ್ಲೀಸ್ ಅವಳನ್ನ ಮಾಧವಿ ರಾಜ್ ಅಂಡ್ ನಿನ್ನನ್ನ ಅರವಿಂದ್ ರಾಜ್ ಮಾಡೋಕೆ ಟ್ರೈ ಮಾಡ್ಬೇಡ. ಮಾಧವಿ ಅವರು ತುಂಬಾ ಭರವಸೆಯಿಂದ ಅವನನ್ನ ನೋಡಿದ್ರು. ಆದಿತ್ಯ ಕೆಲವು ಸೆಕೆಂಡ್ಸ್ ಅವರನ್ನ ಹಾಗೆ ನೋಡ್ತಾ ಇದ್ದ.
ಆಮೇಲೆ ಪಕ್ಕದಲ್ಲಿದ್ದ ಪಿಲ್ಲೋ ಎತ್ಕೊಂಡು ಇನ್ನೊಂದ್ ಸೈಡ್ ತಿರುಗಿದ. ಗುಡ್ ನೈಟ್ ಅಮ್ಮ. ಇಷ್ಟು ಹೇಳಿ ಅವನು ಕಣ್ಮುಚ್ದ. ಮಾಧವಿ ಅವರು ಡಿಸಪಾಯಿಂಟ್ಮೆಂಟ್ನಿಂದ ಅವನನ್ನ ನೋಡ್ತಾ ಅಂದ್ರು. ನಿನಗೆಲ್ಲಾನು ಅರ್ಥ ಆಗಿದೆ. ನನಗೂ ನೀನಿಲ್ದೆ ಬದುಕೋಕ್ಕಾಗಲ್ಲ. ಆದ್ರೂ ನಿನ್ನ ಈ ಈಗೋ ಬಿಟ್ಕೊಡ್ಲಿಲ್ವಲ್ಲ ಆದಿ. ಇಷ್ಟು ಹೇಳಿ ಅವರು ಲೈಟ್ ಆಫ್ ಮಾಡಿ ಬೆಡ್ ಹೆಡ್ ರೆಸ್ಟ್ ಮೇಲೆ ತಲೆ ಇಟ್ಟು ಕಣ್ಮುಚ್ಚಿದ್ರು.